ಇವತ್ತು ನಿನ್ನೆ 5ನೇ ತಾರೀಕು ಚುನಾವಣೆ ಫಲಿತಾಂಶ ಬಂದಿದೆ 5 ರಾಜ್ಯದಲ್ಲಿ. ಅದರಲ್ಲಿ ತಮಿಳುನಾಡಿನ ಚುನಾವಣೆ ವಿಶೇಷವಾಗಿದ್ದು ಯಾಕೆ ಅಂದರೆ ಕೇವಲ 8 ತಿಂಗಳಿನಲ್ಲಿ ಪ್ರಚಾರದಲ್ಲಿ ವಿಜಯ್ ನಟರು ಇವತ್ತು ಒಂದು ಬಹುಮತದಂಥ ಪಕ್ಷವನ್ನು ತಗೊಂಡು ಗೆಲ್ಲಿಸಿದ್ದಾರೆ ಅಂದರೆ ಇದು ತುಂಬ ಗ್ರೇಟ್ ವಿಚಾರ. ಆದರೆ ಅರ್ಥ ಮಾಡ್ಕೋಬೇಕು, ಇವತ್ತು ರಾಜಕೀಯದಲ್ಲಿ ಏನೂ ಸಾಧ್ಯ ಇಲ್ಲ ಅನ್ನೋ ಮಾತು ಏನೂ ಹೇಳೋಕ್ಕಾಗೋದಿಲ್ಲ. ಯಾರು ಬೇಕಾದ್ರೂ ಬರ್ಬೋದು, ಆದರೆ ಪ್ರಯತ್ನ ಬಿಡಬಾರ್ದು. ಮೇಯ್ನಾಗಿ ಪ್ರಯತ್ನದಿಂದಲೇ ಅವರು ಇವತ್ತು ಗೆದ್ದಿರೋದು. ಇವತ್ತು 100ಕ್ಕೆ 90% ಯಾರೂ ಪ್ರಯತ್ನನೇ ಪಡೋದಿಲ್ಲ. ಪ್ರತಿಯೊಬ್ಬ ಮತದಾರನಿಗೂ ಸಮಾಜ ಸೇವೆ ಮಾಡಬೇಕು ಅನ್ನೋ ಶಕ್ತಿಯನ್ನು ಇದ್ದೇ ಇದೆ, ಆದರೆ ಪ್ರಯತ್ನನೇ ಪಡೋದಿಲ್ಲ. ಅದೊಂದು ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ, ಇವತ್ತು ತಮಿಳುನಾಡಿನ ಜನತೆ ವಿಜಯ್ ಅವ್ರನ್ನ ಗೆಲ್ಲಿಸಿರೋದು ತುಂಬ ಗ್ರೇಟ್ ವಿಚಾರ. ಇಲ್ಲಿ ಅರ್ಥ ಮಾಡ್ಕೋಬೇಕು, ಇವತ್ತು DMK ಸ್ಟಾಲಿನ್ ಅವರು ಕೊಟ್ಟಿರೋ ಉಡುಗೊರೆಗಳು ಇವತ್ತು ಸಾಕಷ್ಟಿದೆ. ಆದರೆ ಉಡುಗೊರೆಗಳನ್ನೆಲ್ಲ ಬದಿಗಿಟ್ಟು ಮತದಾರ ಇವತ್ತು ವಿಜಯನ ಗೆಲ್ಲಿಸಿದ್ದಾರೆ ಅಂದರೆ ಅರ್ಥ ಮಾಡ್ಕೋಬೇಕು, ಮತದಾರರು ಬದಲಾಗಕ್ಕೆ ರೆಡಿ ಇದ್ದಾರೆ. ಆದರೆ ಜನಪ್ರತಿನಿಧಿಗಳು ಇವತ್ತು ಸೂಕ್ತ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಇವತ್ತು ಮಾನ್ಯತೆ ಕೊಡೋದು ಅನ್ನೋ ಒಂದು ಲೆವೆಲ್ಗೆ ಇವತ್ತು ತಮಿಳುನಾಡಲ್ಲಿ ಒಂದು ರಿಸಲ್ಟ್ ಫಲಿತಾಂಶ ಬಂದಿದೆ. ಅದೇ ರೀತಿ ಮತ್ತೊಂದು ಚುನಾವಣೆ ಅಂದರೆ ವೆಸ್ಟ್ ಬೆಂಗಾಲ್ನಲ್ಲಿ BJP ಅಧಿಕಾರಕ್ಕೆ ಬಂದಿದೆ. 25 ವರ್ಷ ಕಮ್ಯುನಿಸ್ಟ್ ಪಕ್ಷ ಹಾಗೂ 15 ವರ್ಷ TMC ಪಕ್ಷ ಅಧಿಕಾರಕ್ಕೆ ಬಂದು ಇವರು ಯಾವುದೇ ಸ್ಥಾನ ಇಲ್ಲದೆ BJPಯವರು ಕಳೆದ 3 ಚುನಾವಣೆಯಿಂದ ಮಾತ್ರ ಸ್ಪರ್ಧಿಸುತ್ತಿದ್ದು ಇವತ್ತು ಬಹುಮತ ತಗೊಂಡಿದೆ ಅಂದರೆ BJPಯ ಕಾರ್ಯಕರ್ತರ ಒಗ್ಗಟ್ಟು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಅಂದರೆ ಕಾರ್ಯಕರ್ತರು ಶ್ರಮ ಪಟ್ಟರೆ ಏನು ಬೇಕಾದ್ರೂ ಆಗುತ್ತೆ ಅನ್ನೋದೇ ಇಲ್ಲಿ ಮೇಯ್ನ್ BJPಯ ಪ್ರಶ್ನೆ. ಇಲ್ಲಿ ಈ ರೀತಿ ಇವತ್ತು ಯಾವುದು ಸಾಧ್ಯವಿಲ್ಲ, ಎಲ್ಲರೂ ಸಾಧ್ಯ ಇದೆ. ಹಾಗೆ ಇವತ್ತು ನಮ್ಮ ಕರ್ನಾಟಕದಲ್ಲೂ ಒಂದು ಬದಲಾವಣೆ ಆಗಬೇಕು. ಏನು ಬದಲಾವಣೆ ಆಗಬೇಕು ಅಂದರೆ ಈ 3 ಪಕ್ಷಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಈ 3 ಪಕ್ಷಕ್ಕೆ ಎದುರಳೆಯಾಗಿ ಮತ್ತೊಂದು ಪಕ್ಷ ಈಗ ಹುಟ್ಕೋಬೇಕು. ಅದಕ್ಕಾಗಿ ನಾನು ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಒಂದು ಹೊಸ ಪಕ್ಷ ಹುಟ್ಟಿ ಇಲ್ಲಿ ಭ್ರಷ್ಟಾಚಾರ ವಿರುದ್ಧ ಹೋರಾಡೋಂಥ ಒಂದು ಜನಪ್ರತಿನಿಧಿನ ಆಯ್ಕೆ ಮಾಡಬೇಕು ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಮತದಾರರು ದಯವಿಟ್ಟು ಪ್ರತಿಯೊಂದು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ಯಾಯದ ವಿರುದ್ಧ ಓಟ್ ಹಾಕಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ.